ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಹಣವನ್ನ ಅಯಸ್ಕಾಂತದಂತೆ ಆಕರ್ಷಿಸುತ್ತೆ ಈ ಗಿಡ, ಅಂಬಾನಿ ಮನೆಯಲ್ಲೂ ಇದೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಎಲ್ರಿಗೂ ಬೇಕಾಗಿರೋ ಅಗತ್ಯ ವಸ್ತು ಅಂದ್ರೆ ಅದು ಹಣ. ಹಣ ಇದ್ರೇನೆ ಈಗಿನ ಸಮಯದಲ್ಲಿ ಜೀವನ ಮಾಡೋದಕ್ಕೆ ಸಾಧ್ಯ ಆಗೋದು. ಹಣ ಇಲ್ಲ ಅಂತಂದ್ರೆ ಏನೂ ಇಲ್ಲ. ನಮ್ಮವರೇ ನಮ್ಮ ಹತ್ರ ಮಾತಾಡೋದು ಇಲ್ಲ. ಹಾಗಾಗಿ ಸದ್ಯಕ್ಕಂತೂ ಹಣ ಇದ್ರೇನೆ ಮನುಷ್ಯನಿಗೆ ಬೆಲೆ ಅನ್ನೋ ಹಾಗಾಗಿದೆ. ಆದ್ರೆ ನಮ್ಮ ಬಳಿ ಹಣನೇ ಇಲ್ಲ ಅಂತಂದ್ರೆ ಏನ್ ಮಾಡೋದು? ಅಥವಾ ಎಷ್ಟೇ ಕಷ್ಟಪಟ್ಟರೂ ನಮ್ಮ ಕೈಯಲ್ಲಿ ಹಣ ಉಳಿದೇ ಇದ್ದಾಗ ಏನ್ ಮಾಡಬಹುದು? ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆ ಬರಬಾರದು ಅಂತಂದ್ರೆ ನೀವು ಮನೆಯಲ್ಲಿ ಕೆಲವೊಂದು ಮರಗಿಡಗಳನ್ನ ನೆಡಬೇಕು. ಈ ಮರಗಿಡಗಳನ್ನ ನೆಡೋದ್ರಿಂದ ಹಣ ನಿಮ್ಮತ್ತ ಅಯಸ್ಕಾಂತದಂತೆ ಆಕರ್ಷಿತವಾಗುತ್ತೆ. ಹಣವನ್ನ ಹೆಚ್ಚಿಸುವಂತಹ ಆ ಗಿಡಗಳು ಯಾವುವು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಿಂದೂ ಧರ್ಮದಲ್ಲಿ ಅನೇಕ ಸಸ್ಯಗಳನ್ನ ಶುಭ ಅಂತ ಪರಿಗಣಿಸಲಾಗುತ್ತೆ. ಈ ಸಸ್ಯಗಳು ಮನುಷ್ಯನಿಗೆ ಅನೇಕ ರೀತಿಯಲ್ಲಿ ಪ್ರಯೋಜನವನ್ನ ನೀಡುತ್ತೆ. ಮನಿ ಪ್ಲಾಂಟ್ ಅನ್ನ ಮನೆಯಲ್ಲಿಡೋದ್ರಿಂದ ಧನವೃದ್ಧಿಯಾಗುತ್ತೆ ಅನ್ನೋದನ್ನ ನೀವು ಕೇಳಿರ್ತೀರಿ. ಆದ್ರೆ ಇನ್ನೂ ಕೆಲ ಗಿಡಗಳಿವೆ. ಅವುಗಳನ್ನ ಮನೆಯಲ್ಲಿಟ್ರೆ ಹಣ ಬರುವ ಎಲ್ಲಾ ದಾರಿಗಳು ತೆರೆದುಕೊಳ್ಳುತ್ತವೆ. ಆ ಗಿಡಗಳು ಯಾವುವು ಅನ್ನೋದನ್ನ ನೋಡೋಣ. ಸೀತಾಫಲದಂತೆ ಕಾಣಿಸುವ ಆದ್ರೆ ಮೈ ಮೇಲೆ ಹಲಸಿನ ಹಣ್ಣಿನಂತೆ ಮುಳ್ಳು ಮುಳ್ಳಾಗಿರುವ ರಚನೆ ಹೊಂದಿರುವ ಹಣ್ಣು ಹನುಮಾನ್ ಫಲ. ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಕ್ಯಾನ್ಸರ್ನಿಂದ ಹಿಡಿದು ಹಲವಾರು ರೋಗಗಳನ್ನ ನಿವಾರಿಸುವುದಕ್ಕೆ ಈ ಹಣ್ಣು ಬೆಸ್ಟ್ ಅಂತ ಹೇಳ್ಬೋದು. ಆದ್ರೆ ಈ ಗಿಡದ ಮತ್ತೊಂದು ಚಮತ್ಕಾರಿ ವಿಷಯ ಏನು ಅಂತಂದ್ರೆ, ಇದನ್ನ ಮನೆಯಲ್ಲಿಡೋದ್ರಿಂದ ಹಣ ಅಯಸ್ಕಾಂತದಂತೆ ಆಕರ್ಷಿತವಾಗುತ್ತೆ. ಆಮೇಲೆ ನಿಮಗೆ ಹಣದ ಸಮಸ್ಯೆನೇ ಇರೋದಿಲ್ಲ. ಅಶೋಕ ಗಿಡವನ್ನ ಸಾಮಾನ್ಯವಾಗಿ ಮನೆಯ ಮುಂದೆ ಚೆನ್ನಾಗಿ ಕಾಣೋದಕ್ಕೆ ಬಳಕೆ ಮಾಡ್ತಾರೆ. ಆದ್ರೆ ಇದನ್ನ ಮನೆಯ ಮುಂದೆ ನೆಡೋದ್ರಿಂದ ನಕಾರಾತ್ಮಕ ಶಕ್ತಿ ನಿವಾರಣೆಯಾಗುತ್ತೆ. ಅಶೋಕ ಮರಕ್ಕೆ ಪ್ರತಿದಿನ ನೀರನ್ನ ಹಾಕೋದ್ರಿಂದ ಲಕ್ಷ್ಮೀ ದೇವಿ ಪ್ರಸನ್ನಳಾಗ್ತಾಳೆ ಅನ್ನೋ ನಂಬಿಕೆ ಇದೆ. ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತವೆ. ಮನೆಯಲ್ಲಿ ಜಗಳ, ಕಲಹ ಯಾವುದೂ ಇರೋದಿಲ್ಲ. ನೆಮ್ಮದಿಯಾಗಿರೋದಕ್ಕೆ ಸಹಾಯವಾಗುತ್ತೆ. ಮನೇಲಿ ಧನ ಸಮೃದ್ಧಿಯಾಗಬೇಕು ಅಂತಂದ್ರೆ ಮನಿ ಪ್ಲಾಂಟ್ ಗಿಡ ನೆಡಬೇಕು ಅನ್ನೋದು ಬಹುಶಃ ಎಲ್ರಿಗೂ ಗೊತ್ತಿರುವಂತಹ ಸತ್ಯ. ಆದ್ರೆ ಈ ಗಿಡವನ್ನ ಸರಿಯಾದ ದಿಕ್ಕಲ್ಲಿ ಸರಿಯಾದ ರೀತಿಯಲ್ಲಿ ನೆಟ್ರೆ ಮಾತ್ರ ಗಿಡದಿಂದ ನಿಮಗೆ ಪಾಸಿಟಿವ್ ಪರಿಣಾಮಗಳು ಸಿಗುತ್ತವೆ. ನಿಮ್ಮ ಮನೆಯಲ್ಲಿ ನೆಟ್ಟಿರುವಂತಹ ಮನಿ ಪ್ಲಾಂಟ್ ಎಷ್ಟು ವೇಗವಾಗಿ ಬೆಳೆಯುತ್ತೋ ಮನೆಯಲ್ಲಿ ಹಣ ಅಷ್ಟೇ ವೇಗವಾಗಿ ಬೆಳೆಯುತ್ತೆ. ಆದ್ರೆ ಈ ಗಿಡವನ್ನ ಆಗ್ನೇಯ ದಿಕ್ಕಲ್ಲಿ ನೆಡಬೇಕು ಅನ್ನೋದು ನೆನಪಲ್ಲಿರಲಿ. ಕಪ್ಪು ಅರಿಶಿನ ಗಿಡವನ್ನ ಮನೆಯಲ್ಲಿ ನೆಡೋದ್ರಿಂದ ಮನೆಗೆ ನಕಾರಾತ್ಮಕ ಶಕ್ತಿ ಕಾಲಿಡೋದಿಲ್ಲ. ಅಷ್ಟೇ ಅಲ್ಲ, ಇದು ಮನೆಯಲ್ಲಿದ್ರೆ ಹಣ ನಿಮ್ಮತ್ತ ಆಕರ್ಷಿತವಾಗುತ್ತೆ. ನೀವು ಶ್ರೀಮಂತರಾಗೋದ್ರಲ್ಲಿ ಡೌಟೇ ಇಲ್ಲ. ಅದಷ್ಟೇ ಅಲ್ಲ, ನೀಲಿ ಹೂಗಳನ್ನ ಹೊಂದಿರುವ ಕೃಷ್ಣಕಾಂತನ ಬಳ್ಳಿ ಲಕ್ಷ್ಮಿಯ ರೂಪ ಅಂತ ನಂಬಲಾಗಿದೆ. ಈ ಗಿಡವು ಆರ್ಥಿಕ ಸಮಸ್ಯೆಗಳನ್ನ ನಿವಾರಿಸುತ್ತೆ. ಮನೆಯ ಮುಂದೆ ಬಿದಿರಿನ ಗಿಡವನ್ನ ನೆಡೋದನ್ನ ಶುಭ ಅಂತ ಪರಿಗಣಿಸಲಾಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಇದನ್ನ ಈಶಾನ್ಯ ಅಥವಾ ಉತ್ತರ ದಿಕ್ಕಲ್ಲಿ ಇರಿಸಿದ್ರೆ ಮನೆಯಲ್ಲಿ ಹಣ ಉಳಿಯೋದಕ್ಕೆ ಶುರುವಾಗುತ್ತೆ. ಹೆಚ್ಚಿನ ಖರ್ಚು ಆಗೋದಿಲ್ಲ. ಯಾವ ಮನೆಯಲ್ಲಿ ಬಿದಿರಿನ ಸಸ್ಯ ಇದೆಯೋ ಆ ಮನೆಯಲ್ಲಿ ಹಣದ ಸಮಸ್ಯೆ ಇರೋದೇ ಇಲ್ಲ. ನೀವು ಲಕ್ಕಿ ಬ್ಯಾಂಬೂವನ್ನು ಕೂಡ ಮನೆಯಲ್ಲಿ ಬೆಳೆಸಬಹುದು. ಇದು ಕೂಡ ಹಣವನ್ನ ಆಕರ್ಷಿಸುತ್ತೆ. ಅನೇಕ ಬಾರಿ ಒಬ್ಬ ವ್ಯಕ್ತಿಯು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಅವನು ಸಂಪಾದಿಸಿದ ಹಣವು ಯಾವಾಗ್ಲೂ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಕುಟುಂಬದಿಂದಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಆರ್ಥಿಕ ನಷ್ಟ ಉಂಟಾಗುತ್ತೆ. ಇದಲ್ಲದೆ ಗ್ರಹ ನಕ್ಷತ್ರ ಪುಂಜಗಳ ಕ್ಷೀಣತೆಯಿಂದಾಗಿ ಕೆಲವೊಮ್ಮೆ ಮನೆಯಲ್ಲಿ ವಾಸ್ತು ದೋಷಗಳು ಉದ್ಭವಿಸುತ್ತವೆ. ಈ ದೋಷಗಳು ಕುಟುಂಬದ ಬೆಳವಣಿಗೆ, ಆರೋಗ್ಯ ಮತ್ತು ಸಮೃದ್ಧಿಗೆ ಅಡ್ಡಿಯಾಗುತ್ತವೆ. ನಿಮಗೂ ಅಂತಹ ಸಮಸ್ಯೆ ಕಾಡ್ತಾ ಇದ್ರೆ ಮನೆಯಲ್ಲಿ ಲಕ್ಷ್ಮೀ ಕಮಲ ಅಥವಾ ವಿಷ್ಣು ಕಮಲದ ಸಸ್ಯವನ್ನ ಬೆಳೆಸೋದು ಉತ್ತಮ.
ಇದರಿಂದ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತೆ. ಲಕ್ಷ್ಮೀ ದೇವಿಗೆ ಪ್ರಿಯವಾದ ಈ ಗಿಡವನ್ನ ಮನೆಯಲ್ಲಿ ನೆಡೋದ್ರಿಂದ ಲಕ್ಷ್ಮೀ ದೇವಿ ಪ್ರಸನ್ನಳಾಗ್ತಾಳೆ. ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಯಾವತ್ತೂ ಹಣದ ಸಮಸ್ಯೆ ಉಳಿಯೋದೇ ಇಲ್ಲ. ಶಮಿ ಮರದ ಎಲೆಗಳಲ್ಲಿ ಮಾತಾ ಮಹಾಲಕ್ಷ್ಮಿ ಮತ್ತು ಭಗವಾನ್ ಶಿವ ವಾಸವಾಗಿದ್ದಾರೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಈ ಗಿಡವನ್ನ ಮನೆಯಲ್ಲಿ ನೆಡೋದ್ರಿಂದ ಮನೆಯಲ್ಲಿ ಧನ ಸಮೃದ್ಧಿ ಉಂಟಾಗುತ್ತೆ. ಶನಿ ದೋಷ ನಿವಾರಣೆಗೂ ಮನೆಯಲ್ಲಿ ನಕಾರಾತ್ಮಕತೆ ದೂರ ಮಾಡೋದಕ್ಕೂ ಕೂಡ ಶಮಿ ಮರ ತುಂಬಾನೇ ಉಪಯುಕ್ತವಾಗಿದೆ. ಶಮಿ ವೃಕ್ಷ ಮನೆಯಲ್ಲಿ ನೆಡುವಾಗ ಅದ್ರ ಜೊತೆಗೆ ಅಡಿಕೆ ಮತ್ತು ಒಂದು ನಾಣ್ಯವನ್ನ ಗುಂಡಿ ಮಾಡಿ ನೆಡಬೇಕು. ಹಾಗೂ ನಿಯಮಿತವಾಗಿ ಶಮಿ ವೃಕ್ಷವನ್ನ ಪೂಜಿಸಬೇಕು. ಹೀಗೆ ಮಾಡೋದ್ರಿಂದ ಎಲ್ಲಾ ರೀತಿಯ ದೋಷಗಳು ನಿವಾರಣೆಯಾಗಿ ಮನೆಯಲ್ಲಿ ಸಮೃದ್ಧಿ ನೆಲೆಸುತ್ತೆ. ಬಿಳಿ ದತ್ತೂರದ ಹೂವಿನ ಗಿಡ ಮನೆಯಲ್ಲಿರೋದನ್ನು ಕೂಡ ಶುಭ ಎನ್ನಲಾಗುತ್ತೆ. ಇದರಿಂದ ಕೂಡ ಮನೆಯಲ್ಲಿ ಹಣ ಹೆಚ್ಚಾಗುತ್ತೆ. ಅಲ್ಲದೆ ಮನೆಯಲ್ಲಿ ನೆಮ್ಮದಿ ಸಕಾರಾತ್ಮಕತೆ ಉಳಿಯೋದಕ್ಕೆ ಸಹಾಯ ಮಾಡುತ್ತೆ. ಬಿಳಿ ದತ್ತೂರದ ಹೂವು ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವು. ಹಾಗಾಗಿ ಶ್ರಾವಣ ಮಾಸದಲ್ಲಿ ಇದರ ಮಹತ್ವ ಮತ್ತಷ್ಟು ಹೆಚ್ಚುತ್ತೆ. ಮನೆಯಲ್ಲಿ ಇಂಡೋರ್ ಪ್ಲಾಂಟ್ ಆಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನವರು ರಬ್ಬರ್ ಗಿಡವನ್ನ ಬೆಳೆಸ್ತಾರೆ. ಆದ್ರೆ ಇದರ ಮಹತ್ವದ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇದ್ರೆ ಅದನ್ನ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಮನೆಯಲ್ಲಿ ಧನ ಸಮೃದ್ಧಿಯ ದ್ವಾರ ತೆರೆದುಕೊಳ್ಳೋದಕ್ಕೆ ರಬ್ಬರ್ ಪ್ಲಾಂಟ್ ಸಹಾಯ ಮಾಡುತ್ತೆ. ಈ ಗಿಡವನ್ನ ಆಗ್ನೇಯ ದಿಕ್ಕಲ್ಲಿ ನೆಡಬೇಕು. ಇದರಿಂದ ಹೆಚ್ಚಿನ ಆರ್ಥಿಕ ಪ್ರಯೋಜನಗಳನ್ನ ಪಡಿಬಹುದು. ಅಷ್ಟೇ ಅಲ್ಲ, ಇದರ ಎಲೆಗಳು ಮನೆಯ ನಕಾರಾತ್ಮಕ ಶಕ್ತಿಯನ್ನ ಕಡಿಮೆ ಮಾಡಿ ಸಕಾರಾತ್ಮಕತೆ ಹೆಚ್ಚುವಂತೆ ಮಾಡುತ್ತೆ. ಜೊತೆಗೆ ಮನೆಯ ಒಳಗಿರುವಂತಹ ವಿಷಾನಿಲವನ್ನ ಕ್ಲೀನ್ ಮಾಡುವ ಮೂಲಕ ಶುದ್ಧ ಗಾಳಿಯನ್ನು ಕೊಡುವ ಸಸ್ಯ ಕೂಡ ಇದಾಗಿದೆ. ಒಟ್ನಲ್ಲಿ ಹೇಳೋದೇನು ಅಂತಂದ್ರೆ, ಈ ಎಲ್ಲಾ ಗಿಡಗಳು ನಿಮ್ಮ ಮನೆಯಲ್ಲಿದ್ರೆ ಯಾವತ್ತೂ ಹಣದ ಕೊರತೆ ನಿಮ್ಮನ್ನ ಕಾಡೋದೇ ಇಲ್ಲ. ಅಷ್ಟೇ ಅಲ್ಲ, ಹಣವು ನಿಮ್ಮತ್ತ ಆಕರ್ಷಿತವಾಗುತ್ತೆ ಅನ್ನೋದನ್ನ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.